ಸರ್ ನಮಸ್ತೆ, ನನ್ನ ಹೆಸರು ಶಶಿಕಲಾ ನಾಗೇಂದ್ರ ಅಂತ. ನಾವು BVM ಗ್ಲೋಬಲ್ ಶಾಲೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ನಿಮ್ಮ ಒಂದು ಪಟ್ಟ ಅಭಿಮಾನಿ ಅಂತಲೇ ಹೇಳಬೇಕು. ನಿಮ್ಮ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಬಂದಿದ್ದೀನಿ ಸರ್. ಅದರಲ್ಲಿ ನನಗೆ ಒಂದು ಮನಮುಟ್ಟುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಿಮ್ಮ ಒಂದು ಜೀವನದ ಬಗ್ಗೆ, ಜೀವನದ ಒಂದು ನಿಮ್ಮ ಸಂಸಾರದ ಬಗ್ಗೆ ಮಾತನಾಡುವಾಗ ನಿಮ್ಮ ಸಹೋದರಿಯ ಬಗ್ಗೆ ಮಾತನಾಡಿದ್ರಿ. ಅದು ನಿಜವಾಗ್ಲೂ ಎಷ್ಟೋ ಜನ ಸಹೋದರಿಯರನ್ನ ಬಿಟ್ಟಿದ್ರು ಸಹ ಅದು ಒಂದು ಮನಮುಟ್ಟುವ ಕಾರ್ಯಕ್ರಮ ಅಂತ ನನಗೆ ಅದು ತುಂಬ ಭಾಳ ಹತ್ತಿರವಾಗಿದೆ. ಅದನ್ನು ನಾನು ಭಾಳ ಸಾರಿ ಆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀನಿ. ಆ ಒಂದು ಒಡ ಹುಟ್ಟಿದರ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನೇ ಕೊಟ್ಟಿದ್ದೀರಾ ಅಂತ ನನ್ನ ಅಭಿಪ್ರಾಯ. ಈಗ ನಾವು ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದಿದ್ದೀವಿ, ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೀವಿ, ಎಲ್ಲದರಲ್ಲೂ ಮುಂದುವರೆದಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಆದರೆ ನನ್ನದೊಂದು ಸಣ್ಣ ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಮಕ್ಕಳಿಗೆ ಒಂದು ನಮ್ಮ ಸಂಸ್ಕಾರವನ್ನು ಕಲಿಸುವುದರಲ್ಲಿ ನಾವು ಇನ್ನೂ ಹಿಂದುಳಿದಿದ್ದೀವಿ. ಈಗಿನ ಒಂದು ಆಧುನಿಕತೆಯ ತಂತ್ರಜ್ಞಾನದ ಸಲುವಾಗಿ ಅವರಿಗೆ ಒಂದು ಸಂಸ್ಕಾರವು ಹಿಂದೆ ಸರಿತಿದೆ ಅಂತ ನಾನು ಅಭಿಪ್ರಾಯಪಡ್ತಾ ಇದ್ದೀನಿ. ಈ ಒಂದು ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಅಳವಡಿಸ್ಬೇಕಂದ್ರೆ ಅದಕ್ಕೆ ನಾವು ಯಾವ ಒಂದು ಮಾರ್ಗವನ್ನು ನಾವು ಅನುಸರಿಸಬೇಕು ಅಂತ ನಿಮ್ಮ ಒಂದು ಉತ್ತರದಿಂದ ಕೇಳ್ಕೋಬೇಕು ಅಂತ ಕೇಳಿದ್ರಿ. ನೋಡಿ, ನಮಗೆಲ್ರಿಗೂ ಗೊತ್ತಿರಬೇಕಾದದ್ದೇನೆಂದರೆ, ಭಾರತ ದೇಶದ ಬಹಳ ದೊಡ್ಡ ಶಕ್ತಿ ಅಂದರೆ ನಮ್ಮ ಕುಟುಂಬ ವ್ಯವಸ್ಥೆ. ಎಸ್, ಪ್ರಪಂಚದ ಯಾವ ದೇಶದಲ್ಲೂ ಇರೇ ಒಂದು 2-3-4 ದೇಶಗಳಿವೆ, ಬಿಟ್ಟರೆ ಇನ್ನೆಲ್ಲಿಯೂ ಭಾರತದಷ್ಟು ಸಶಕ್ತವಾದ ಕುಟುಂಬ ವ್ಯವಸ್ಥೆ ಇಲ್ಲ. ನಾವು ಹಾಳು ಮಾಡ್ಕೋತಿದ್ದೀವಿ. ಜೆ.ಸಿ. ರುದ್ರಪ್ಪನವರು ಒಂದು ಸಲ ಒಂದು ಮಾತು ಹೇಳಿದರು, ನಮ್ಮ ದೇಶದೊಳಕ್ಕೆ ಪಶ್ಚಿಮ ಎಷ್ಟು ವೇಗವಾಗಿ ನುಗ್ಗುತ್ತಿದೆ ಎಂದರೆ ನಮಗೆ ಬೇರೆ ದಿಕ್ಕೇ ಇಲ್ಲವೇನೋ ಎನ್ನಿಸುತ್ತಿದೆ ಅಂತ. ಅಂದರೆ ಪಶ್ಚಿಮ ಇರೋದು ಒಂದೇ ದಿಕ್ಕು, ಬೇರೆ ದಿಕ್ಕುಗಳೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ನಾವು ಬೇರೆ ದೇಶಗಳನ್ನು ಎಷ್ಟು ಗಾಢವಾಗಿ ತಗೋತಿದ್ದೀವಿ ಅಂದರೆ, ಅವರು ಹೇಳಿದ್ದೆಲ್ಲ ಪರಮಪ್ರಸಾದ ಅಂತ ಅನ್ಕೋತಿದ್ದೀವಿ. ಆದರೆ ಕೌಟುಂಬಿಕ ವಿಷಯಗಳಲ್ಲಿ ಆದರೂ ನಾವು ಭಾರತೀಯರಾಗಬೇಕು. ಭದ್ರವಾಗಿ ಅಪ್ಪ, ಅಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ಭಾವದಿಂದ ಷಡ್ಕ, ನಾದಿನಿ, ಈ ಎಲ್ಲ ಸಂಬಂಧಗಳಿವೆಯಲ್ಲ, ಇವನ್ನು ಸಾಧ್ಯವಾದಷ್ಟು ಏನಿಲ್ಲ ಅಂದರೂ ವಿದ್ಯಾವಂತರಾದವರಾದರು ನಾವಾದರೂ ಸ್ವಲ್ಪ ಗಟ್ಟಿಯಾಗಿ ಕಟ್ಕೋಬೇಕು. ಆಮೇಲೆ ಇದರಿಂದ ತುಂಬ ತುಂಬ ರಾಜಿಗಳಿರ್ತವೆ, ದಾಕ್ಷಿಣ್ಯಗಳಿರ್ತವೆ. ಈ ರಾಜಿ ದಾಕ್ಷಿಣ್ಯಗಳನ್ನ ಒಪ್ಕೊಳ್ಳದೆ ಸಂಸಾರ ವ್ಯವಸ್ಥೆ ಉಳಿಯೋದಿಲ್ಲ. ನಾನು ಯಾವಾಗಲೂ ಈ ಕಾಲೇಜ್ ಮಟ್ಟದ ಪೋಸ್ಟ್ ಗ್ರ್ಯಾಜುಯೇಷನ್ ಹೆಣ್ಮಕ್ಳಿಗೆ ನಾನು ಈ ಮಾತು ಹೇಳಿದೆ. ನೀವೆಲ್ಲ 2 ಕನಸು ಸಿನಿಮಾ ನೋಡಿದ್ದೀರಾ? ತುಂಬ ಜನ ನೋಡಿದ್ದೀವಿ ಅಂದರು, ಕೆಲವರು ನೋಡಿಲ್ಲ ಅಂದರು. ಆ ಸಿನಿಮಾ ನೋಡಿದರೆ ಅಲ್ಲೇನು ರಾಜ್ಕುಮಾರ್ ಕಥಾನಾಯಕ ಯಾರೋ ಹುಡುಗಿನ ಪ್ರೀತಿಸ್ತಾನೆ, ಅವಳನ್ನ ಮದುವೆ ಆಗೋಕ್ಕಾಗಲ್ಲ, ಇನ್ನೊಬ್ಬಳನ್ನ ಮದುವೆ ಆಗಬೇಕಾಗತ್ತೆ. ಅವಳ ಜೊತೆ ಇವನಿಗೆ ಪ್ರೀತಿ ಬೆಳೆಯೋದಿಲ್ಲ, ಏನು ಮಾಡಿದರೂ ಪ್ರೀತಿ ಬೆಳೆಯೋದಿಲ್ಲ. ಆದರೆ ಆ ಹೆಣ್ಮಗಳು ಈ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾಳೆ. ಈ ಕಾಲದ ಹೆಣ್ಮಕ್ಳಿಗೆಲ್ಲ ಆ ಪಾತ್ರ ಕಲ್ಪನಾ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಅವಳು ಸ್ಟುಪಿಡ್ ಅನ್ಸಲ್ವಾ? ವೆರಿ ಮಚ್. ತುಂಬ ಇವಳು ಅಲ್ಲಪ್ಪ, ಅವನು ಪ್ರೀತಿಸಲ್ಲ ಅಂದರೆ ಹೋಗಬೇಕು, ಹೊರಗಡೆ ಹೋಗಬೇಕು, ಅವಳಿಗೆ ಶಕ್ತಿ ಇಲ್ವಾ, ಬದುಕಬೇಕು, ಈ ಆರ್ಗನೈಸೇಷನ್ಸ್ ಇಲ್ವಾ, ಕೇಳಬೇಕು ಅವ್ರನ್ನ ನಾನು ಹೆಂಗೆ ಬದುಕಬೇಕು ಅಂತ. ತೆರೆಯೋ ಬಾಗಿಲನ್ನು ಅಂತ ಆಟ ಹೇಳ್ತಾ ಕೂತ್ಕೊಳ್ಳೋದ? ಸ್ಟುಪಿಡ್ ಅನ್ಸಲ್ವಾ ನಿಮಗೆ? ಅಂದೆ ನಾನು. ನಮ್ಮ ಸ್ಟ್ರೆಂತ್ ಅದು. ದಿಸ್ ಸ್ಟುಪಿಡಿಟಿ ಈಸ್ ಅವರ್ ಸ್ಟ್ರೆಂತ್. ಅವಳು ಕಡೆಗೂ ಅವನ ಪ್ರೀತಿಯನ್ನು ಪಡ್ಕೋತಾಳೆ ನೋಡಿ. ಇದು ಹೆಣ್ಣಿಗಾಗಲಿ ಗಂಡಿಗಾಗಲಿ. ಮಾತಾಡೋವಾಗ ಜನ ನಿಮ್ಮನ್ನು ಸೆಕ್ಸಿಸ್ಟ್ ಅನ್ಬೋದು, ಸ್ತ್ರೀ ದ್ವೇಷಿ ಅನ್ಬೋದು, ಆ ಥರ ಅಂದ್ಕೊಳ್ಳಿ. ನಾನು ಪ್ರೂವ್ ಮಾಡ್ಕೋಬೇಕಷ್ಟೇ, ನಾನು ಎಲ್ಲೂ ನಿಲ್ತಾ ಇಲ್ಲ ಅಂತ. ನನ್ನನ್ನು ನೀವು ಹಂಗೆ ಅನುಮಾನ ಪಡೋದು ನಿಮ್ಮ ಪ್ರಾಬ್ಲಮ್ ಅಷ್ಟೇ, ನಾನಲ್ಲ. ಕಸ್ತೂರಿ ನಿವಾಸ ಅಂತ ಒಂದು ಸಿನಿಮಾ ಇದೆ, ಬಂದವ್ರಿಗೆಲ್ಲ ದಾನ ಮಾಡ್ತಾ ಹೋಗ್ತಾನೆ. ಎಗೇನ್ ಸ್ಟುಪಿಡಿಟಿ ಅಲ್ವಾ ಅದು? ಹೌದು. ಈ ಕಾಲದವ್ರು ಇವತ್ತಿನ ಮಾನದಂಡ ಸ್ಟುಪಿಡ್ ಅಂತ ಅನ್ಸಲ್ವಾ? ಆದರೆ ಭಾರತ ದೇಶದ ಪರಿಕಲ್ಪನೆಯೇ ಇದು. ನಮ್ಮ ದೇಶ ಚೆನ್ನಾಗಿ ಗೊತ್ತಿರಬೇಕು. ಹಂಗಂತ ಈ ದೇಶದಲ್ಲಿರೋದೆಲ್ಲ ಪರಮಪ್ರಸಾದವೂ ಅಲ್ಲ. ನಾನು ಅದಕ್ಕೆ ಒಂದು ಸಲ ಯಾರಿಗೋ ಕೇಳಿದೆ, ನಮ್ಮ ದೇಶ ಏನೇ ಇರಲಿ ಸರ್, ಬಿಡಿ ಸರ್, ನಾವು ಸರ್ವೇ ಜನ ಸುಖಿನೋ ಭವಂತಂದವರು ಸರ್ ಅಂದರು. ನಾನು ಹೇಳಿದೆ, ಅಪ್ಪ ಯಾವುದು ಕರೆಕ್ಟಾಗಿ ಹೇಳ್ಬಿಡು. ನಾನು ಹೇಳ್ದಲ್ಲ, ಅಂಥವ್ರ ಹತ್ರ ಹಿಂಗೆ ಮಾತಾಡಬೇಕು ಅನ್ಸುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅಂತಿರಲ್ಲಪ್ಪ, ಅದು ನಮ್ಮ ಕಲ್ಚರಾ? ಅಥವಾ ಈ ಮೂರಾದಿ ಕುಡುತ್ತವ, ನಿಂಬೆಹಣ್ಣು ಕುಡಿಕೆ ಎಲ್ಲ ಹಾಕಿರ್ತಾರಲ್ಲ, ನಮ್ಮ ಕಂಟ್ಗ ಅವ್ರಿಗೂ ಹೊಂಟೋಗ್ಲಿ ಅಂತ, ಅದು ನಮ್ಮ ಕಲ್ಚರ? ಯಾವ ಕಲ್ಚರ್? ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ಕಲ್ಚರ? ಅಥವಾ ನಮ್ಮ ಕಂಟ್ಗ ನಮ್ಮಿಂದ ಪಾರಾಗಿ ಇನ್ಯಾರ್ಗಾರು ಹೊರಟೋಗ್ಲಿ ಅನ್ನೋದು ಯಾವ್ದು? ನಮ್ಗೊಂದು ಕ್ಲಾರಿಟಿ ಇರಬೇಕು.
ಅದಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಒಳ್ಳೆಯದು ಕೆಟ್ಟದ್ದೆಲ್ಲ ಇರುತ್ತೆ. ನಾನು ಪಾಶ್ಚಿಮಾತ್ಯ ಸಂಸ್ಕೃತಿ ಕೆಟ್ಟದ್ದು ಅಂತ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಅಲ್ಲಿಯೂ ಏನೋ ಒಳ್ಳೆಯದಿದೆ, ನಮ್ಮಲ್ಲಿಯೂ ಏನೋ ಒಳ್ಳೆಯದಿದೆ, ಅಲ್ಲಿಯೂ ಏನೋ ಕೆಟ್ಟದ್ದಿದೆ, ನಮ್ಮಲ್ಲಿಯೂ ಏನೋ ಕೆಟ್ಟದ್ದಿದೆ. ವಿವೇಕ ಇರುವ ಮನುಷ್ಯ ಚೂಸ್ ಮಾಡ್ಕೋಬೇಕು. ವಿವೇಕ ಇರುವ ಮನುಷ್ಯ ಟು ಟೇಕ್ ದಿ ಬೆಸ್ಟ್ ಆಫ್ ಟೂ ಕಲ್ಚರ್ಸ್. ಎರಡು ದೇಶಗಳಲ್ಲಿ ಬದುಕಿದವನಿಗೆ ಎರಡರ ಒಳ್ಳೆಯದೇನು ಅನ್ನೋಷ್ಟು ವಿವೇಕ ಇರಬೇಕಲ್ಲ ಚೂಸ್ ಮಾಡೋಕ್ಕೆ. ನಮ್ಮ ಮಕ್ಕಳ ಜೊತೆ ನಾವು ಕಾನ್ವರ್ಸ್ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳ ಜೊತೆ ನಾವು ಮಾತಾಡ್ತಾ ಇಲ್ಲ, ನಮ್ಮ ಮಕ್ಕಳನ್ನ ನಾವು ಒಪ್ಪಿಸೋಕ್ಕಾಗ್ತಾ ಇಲ್ಲ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ಭಾಳ ಜನ ತಂದೆ ತಾಯಿಗಳು ಬಂದು, ಸರ್ ನಮ್ಮ ಮಗನ ಸ್ವಲ್ಪ ಬುದ್ಧಿ ಹೇಳಿ ಸರ್, ಬೈಕ್ ಬೇಕು ಅಂತ ಗಲಾಟೆ ಮಾಡ್ತಾನೆ ಸರ್, ನೇಣಾಕೊಬಿಡ್ತೀನಿ ಇಂತಾನೆ ಸರ್ ಮೊಬೈಲ್ ಬೇಕು ಅಂತ ಗಲಾಟೆ ಮಾಡ್ತಾನೆ. ನಾನು ಹೇಳಿದೆ, ನೀವು ಕೇಳ್ತೀರಾ ಸರ್ ಈ ಪ್ರಶ್ನೆ ಕೇಳಿ, ನಾನು ಹೇಳ್ತೀನಿ, ನೀವು ನನಗೆ ಹೇಳಿದ್ದೀರಿ ನಾನು ಹೇಳ್ತೀನಿ. ಆದರೆ ನಿಮಗೊಂದು ಪ್ರಶ್ನೆ, ಆ ಮಗುಗೆ ಅನ್ನ ತಿನ್ನಿಸ್ತವ್ರು ನೀವು, ಸ್ನಾನ ಮಾಡಿದವ್ರು ನೀವು, ಎಣ್ಣೆ ಹಾಕ್ತವ್ರು ನೀವು, ಹೊಸ ಬಟ್ಟೆ ಹಾಕ್ದವ್ರು ನೀವು, ಬರ್ತ್ಡೇ ಮಾಡಿ ಊರಿಗೆಲ್ಲ ಕೇಕ್ ಹಂಚ್ದವ್ರು ನೀವು, ಹೆಗಲ ಮೇಲೆ ಕೂರಿಸ್ಕೊಂಡಿದ್ದವ್ರು ನೀವು, ಅದಕ್ಕೆ ಬೇಕಾದ ಕೃಷ್ಣೇಗೌಡರು ಬೇಕು ನೀವು ಮಾತಾಡೋಕ್ಕಾಗಲ್ವಾ? ನಾನು 1 ಗಂಟೆ ಪಾಠ ಮಾಡಿ ಬರೋ ಮೇಷ್ಟ್ರು ನನ್ನ ಕೈಲಿ ಬುದ್ಧಿ ಹೇಳಿಸ್ತೀರಾ? ನೀವು ಮಗು ಜೊತೆ ಮಾತಾಡ್ತಾ ಇಲ್ವಾ? ಹಾಗಾದರೆ ಮಾತಾಡಬೇಕಲ್ವಾ ಮಗು ಜೊತೆ? ನಿಮ್ಮ ಮಗ ಅವನು, ನಿಮ್ಮ ಮಗ, ನಿಮ್ಮ ವೀಕ್ನೆಸ್ ಏನೋ ಗೊತ್ತಿರಬೇಕಂಗಾದ್ರೆ ಅವನಿಗೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಕ್ಕಳ ಹತ್ರ ನಾವು ನಮ್ಮ ಯಾವ್ಯಾವುದೋ ಹುಸಿ ಆಡಂಬರಗಳನ್ನ ಪ್ರದರ್ಶನ ಮಾಡಿಬಿಟ್ಟಿರ್ತೀವಿ. ಅದು ವೀಕ್ನೆಸ್ಸು ಮಗುವಿಗೆ. ಇಲ್ಲದೇ ಇದ್ರೆ ಮಗು ನಮ್ಮ ಮೇಲೆ ಗೌರವ ಇಟ್ಕೊಂಡಿರುತ್ತೆ. ತಂದೆ ತಾಯಿಗಳು ಮಗುವಿನ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಮ್ವೇರ್ ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಪೇರೆಂಟ್ಹುಡ್. ನಮ್ಮ ಮಕ್ಕಳ ಜೊತೆ ನಾವು ಮಾತಾಡಬೇಕು. ನಮ್ಮ ದೇಶ ಏನು ಅಂತ ಹೇಳಬೇಕು, ನಮ್ಮ ದೇಶ ಏನಲ್ಲ ಅಂತಲೂ ಹೇಳಬೇಕು. ಯಾವ ಚಂದ ಯಾವ ಚೆನ್ನಾಗಿಲ್ಲ, ನನ್ನ ಅನುಭವ ಇದು ಮಗನೇ. ಆಮೇಲೆ ನಿನ್ನ ಅನುಭವಕ್ಕೆ ದಕ್ಕಿದ್ದು ನೀನು ಸರಿ ಅಂತ ಅನ್ಕೋ. ಆದರೆ ನನ್ನ ಅನುಭವದ ಮಟ್ಟಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಅಂತ ಹೇಳಬೇಕಲ್ವ ಮಕ್ಕಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.